ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲಿದ್ದೀವಿ ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರಾ ಅನಿಸುತ್ತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಗೆಸ್ ಮಾಡಿ ನೋಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಲ್ರೆಡಿ 3 o'clock ಆಗಿದೆ ಮಾರ್ನಿಂಗು. ನಾವಿವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ. ಸೊ ಟರ್ಮಿನಲ್ 2ನಲ್ಲಿದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವ್ಯೂಸು. ಇದು ಫುಲ್ಲು ನಮ್ಮ ಗ್ರೂಪ್. ಫಸ್ಟ್ ಟೈಮ್ ಏರ್ಪೋರ್ಟ್ ಬಂದವ್ರಿಗೆ ತುಂಬ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಈ ರೀತಿ ಇರುತ್ತಾ ಏರ್ಪೋರ್ಟು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಚೆಕ್ಕಿನೆಲ್ಲ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಎಲ್ಲರೂ ಗ್ರೂಪ್ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊತಾ ಇದ್ದೀವಿ. ನೋಡೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಅಂದರೆ. ಸೊ ಇವತ್ತು ನಾವು ಅಂಡಮಾನಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳಿಗೆ ರಜಾ ಏನು ಇರಲಿಲ್ಲ, ಬಟ್ ನಾವೇ ಪ್ಲ್ಯಾನ್ ಮಾಡಿಕೊಂಡು ಅಂಡಮಾನ್ಗೆ ಹೋಗಿ ಬರೋಣ ಅಂತ ಹೇಳಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವು ಟಿಕೆಟ್ಸ್ ಎಲ್ಲ 3 months ಮೊದಲೇ ಬುಕ್ ಮಾಡಿದ್ವಿ. ಯಾಕಂದರೆ ತಕ್ಷಣಕ್ಕೆ ಮಾಡ್ಕೊಳಕ್ಕೆ ಹೋದರೆ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ 3 months ಮೊದಲೇ ಬಿಫೋರೇ ನಾವು ಎಲ್ಲ ಬುಕ್ಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ನಿನ್ನೆ ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಸಿ ಬೆಳಗ್ಗೆನೇ ಹೊರಟಿದ್ದೀವಿ. ಸೊ ತುಂಬ ಖುಷಿ ಅನಿಸ್ತಿದೆ. ಟರ್ಮಿನಲ್ 2ನಲ್ಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋವಂಥದ್ದು. ತುಂಬ ಖುಷಿ ಅನಿಸುತ್ತೆ. ಇದು ಅಟ್ಮಾಸ್ಫಿಯರ್ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ರಿಯಲ್ ಪ್ಲ್ಯಾಂಟ್ಸೇ ಹಾಕಿ ಮಾಡಿರೋವಂಥದ್ದು. 6 o'clockಗೆ ಫ್ಲೈಟ್ ಇರೋವಂಥದ್ದು. ನಮ್ಮದು 2 hours ಆಗುತ್ತೆ ಅಂಡಮಾನ್ ರೀಚ್ ಆಗೋಕ್ಕೆ ಅಂತ. ಪೋರ್ಟ್ ಬ್ಲೇರ್ ಏರ್ಪೋರ್ಟ್ಗೆ ಹೋಗೋವಂಥದ್ದು. ಸೊ ಎಲ್ಲ ರೆಡಿಯಾಗಿದ್ದೀವಿ. 1 o'clockಗೆ 1:50 ಏನೋ ಆಗಿತ್ತು ಇದ್ದಾಗ ಎದ್ದು ರೆಡಿಯಾಗಿ ನಾವಿಲ್ಲಿ ಏರ್ಪೋರ್ಟಿಗೆ ರೀಚ್ ಆಗೋಷ್ಟರಲ್ಲಿ ಈಗ 4:15 ಆಗಿದೆ. ಹಾಯ್. ಎಲ್ಲ ಒಂದು 3 families ಬಂದಿದ್ದೀವಿ, ನಮ್ಮ ಫ್ರೆಂಡ್ಸು ನಾವು ಎಲ್ಲನೂ. ಸೊ ಹಾಯ್ ಮಾಡಿ. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಹೊಟ್ಟೆ ಹಸಿತಾ ಇದೆ. ಇದೆಲ್ಲ ರಿಯಲ್ ಮಣ್ಣು, ರಿಯಲ್ ಪ್ಲ್ಯಾಂಟ್ಸ್. ಯಾರಿಗೆ ಬೇಕಾದ್ರೂ ಯೂಸ್ ಮಾಡೋಕ್ಕಾಗಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಫೋಟೋಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ತೆಗಿಲ್ಲ. ಫೋಟೋಗಂತೂ ತುಂಬ ಚೆನ್ನಾಗಿ ಬರುತ್ತೆ. ಮೋನಿಶ್ ಅವ್ರದ್ದು ಔಟ್ಫಿಟ್ ಇರೋದಂದು ಜಮ್ಕೀರ್ತದು. ಅವಳು ಒರಿಸ್ಸಾ ಕೊಟ್ಟಿಗೆ ಹಾಕ್ಕೊಂಡು ಬಂದಿದ್ದು. ಚೆಕ್ಕಿಂಗ್ ಎಲ್ಲ ಮುಗೀತು. ಇನ್ನೊಂದು ಸೈಡ್ ಇದೆ ಚೆಕ್ಕಿಂಗು. ನೋಡಿ ಇಲ್ಲಿ ವಾಟರ್ ಫಾಲ್ಸ್ ಥರ 3 ಕಡೆ ಚೆಕ್ಕಿಂಗ್ ಇರುತ್ತೆ. ಬ್ಯಾಗೇಜು, ಎಲೆಕ್ಟ್ರಾನಿಕ್ ಐಟಮ್ಸು ಎಲ್ಲನೂ ಇಟ್ಟು. ಲಾಂಜ್ ಆಕ್ಸೆಸ್ ಇದೆ. ಸೊ ಹಾಗಾಗಿ ಹೋಗೋಣ. ಬೇಗ ಎದ್ದಿರೋದಕ್ಕೆ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಅಂತ ಮಕ್ಕಳೆಲ್ಲ ಆಟ ಮಾಡ್ತಾ ಇದ್ದಾರೆ. ಈ ಗಿಡ ನನ್ನ ಮನೆ ಹತ್ರ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿದ್ದಾರೆ. ಎಲ್ಲೋ ಕಾಯ್ತಾ ಇರ್ತಾರೆ ಇವರೆಲ್ಲೋ ನಿಂತ್ಕೊಂಡ್ರಲ್ಲೇ ಅಂತ. ಸಕ್ಕತ್ತಾಗಿದೆ. ಬೆಳಗ್ಗೆ ಈಗ KFC ತಿನ್ನಕ್ಕೆ ಬಂದಿದ್ದೀವಿ. ಒಟ್ಟು KFC ಬರ್ಗರ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಯಾಕೆ? ಹಲೋ ಸರ್, ಪ್ಲೀಸ್ ಬಿ ಇನ್ ಅ ಸಿಂಗಲ್ ಲೈನ್ ಸರ್. ಎಷ್ಟು ಫ್ಲೈಟ್ಸ್ಗಳು ನಿಂತಿದ್ದಾವೆ ನೋಡಿ. ಬಸ್ ಸ್ಟಾಪಲ್ಲಿ ಬಸ್ಗಳು ಲೈನಾಗಿ ನಿಂತಿರುತ್ತಲ್ಲ, ಆ ರೀತಿ ಫ್ಲೈಟ್ಸ್ಗಳೆಲ್ಲ ಎಷ್ಟು ಉದ್ದ ನಿಂತಿದೆ ನೋಡಿ. ಟರ್ಮಿನಲ್ 1 ಆ ಕಡೆ ಇವಾಗ ನಾನು ತೋರಿಸ್ತಾ ಇರೋವಂಥದ್ದು. ನಾವಿರೋವಂಥದ್ದು ಟರ್ಮಿನಲ್ 2ನಲ್ಲಿ. ಸೊ ಫ್ಲೈಟ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ. ನಮ್ಮದು ಸೀಟು ಲಾಸ್ಟಿಗಿದೆ ಅನಿಸುತ್ತೆ. ನೋಡೋಣ ಸೀಟ್ ನಂಬರ್ಸ್ ನೋಡಿ ಇಲ್ಲಿರುತ್ತೆ. ನಾವೇ ಫಸ್ಟ್ ಬಂದುಬಿಟ್ಟಿದ್ದೀವಿ, ಇನ್ನು ಯಾರೂ ಬಂದಿಲ್ಲ. ನೋಡಿ ಸೌಂಡ್
ನೋಡಿ ಯಾವ ರೀತಿ ಇದೆ ಅಂತ. 27F. ವಿಂಡೋ ಸೀಟ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದೇ ಬಂದರೆ ಏನು ಪೇ ಮಾಡೋ ಆಗಿಲ್ಲ. ನಾವು ಬೇಕು ಅಂತ ಕೇಳೋಕೆ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಎ ಸಿದೆಲ್ಲ ನಾವು ಬೇಕಂದರೆ ಆನ್ ಮಾಡ್ಕೊಬೋದು. ಈಗ ಮೂವ್ ಆಗ್ತಾ ಇದೆ ಫ್ಲೈಟು. 2 hours 10 minutes ಬೇಕಂದರೆ ಹುಬ್ಳಿ ರೀಚ್ ಆಗೋದಕ್ಕೆ. ಟೈಮ್ ಎಷ್ಟು? 20 minutes ಲೇಟ್. ಔಟ್ ಸೈಡ್ ಫುಲ್ ಫಾಗ್ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ ವಿಂಡೋನಲ್ಲೂ. ತುಂಬ ಭಯ ಅನಿಸುತ್ತೆ ಒಂದೊಂದು ಇನ್ಸಿಡೆಂಟ್ಗಳನ್ನೆಲ್ಲ ನೆನಪಿಸ್ಕೊಂಡ್ರೆ. ಸೊ ನೋಡಿ, ನಾವು ಮೇಲಿದ್ದೀವಿ, ಮೋಡಗಳೆಲ್ಲ ಎಷ್ಟು ಕೆಳಗಡೆ ಇದೆ. ಇನ್ನು ಸೂರ್ಯ ಹುಟ್ತಾ ಇದ್ದಾನೆ ಈಗ. ಎಲ್ಲ ನೋಡಿ ಆರೆಂಜ್ ಕಲರಾಗಿ ಆಗ್ತಾ ಇದೆ. ಸೊ ಬಿಸಿಲು ಬಂದಮೇಲೆ ಸರಿ ಹೋಗುತ್ತೆ ಅನಿಸುತ್ತೆ ವಿಂಡೋನಲ್ಲಿ. ಇಲ್ಲಾಂದರೆ ಈಗ ಏನು ಕಾಣ್ತಾ ಇಲ್ಲ ಫುಲ್ಲು ಹೊರಗಡೆ ಎಲ್ಲನೂ. ಫುಲ್ಲು ಮೇಲೆ ಹೋಗಿದ್ದೀವಿ ಈಗ. ಕೆಳಗಡೆ ಮೋಡಗಳು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಮಕ್ಕಳು ಸ್ವಲ್ಪ ಹೊತ್ತು ಮಲಗಿದ್ರು. ಈಗ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದಾರೆ. ಸೊ ಬೇಕಂದರೆ ಇಲ್ಲಿ ಫುಡ್ಡು ಇರುತ್ತೆ, ತೊಗೊಬೋದು. ಇನ್ನೇನೊಂದು 15 ಮಿನಿಟ್ಸಲ್ಲಿ ಅಂಡಮಾನ್ ರೀಚ್ ಆಗ್ತಾ ಇದ್ದೀವಿ. ಕೆಳಗಡೆ ಫುಲ್ಲು ಸಮುದ್ರ. ಸೊ ಯಾವ ರೀತಿ ಇದೆ ನೋಡಿ. ಇಲ್ಲಿ ಯಾವುದೋ ಒಂದು ದ್ವೀಪ ಇದೆ, ನೀರಿಂದ ಅಲೆಗಳು ಬರೋ ಅಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಸಮುದ್ರದ ಮೇಲೆ ಹೋಗ್ತಾ ಇದ್ದೀವಿ ನಾವು. ಮರ ಗಿಡಗಳಿದು. ಅದೇ ಮತ್ತು ತಿರ್ಗಾ ದ್ವೀಪ ಸ್ಟಾರ್ಟ್ ಆಗ್ತದೆ. ಹಂಗೆ ಇದನ್ನೇನು ದ್ವೀಪ ಅಂತ. ಇಷ್ಟೇ ಆಗಲ್ಲ ಅಲ್ವಾ? ಇಷ್ಟಾಗಲ ಮರ ಗಿಡಗಳಲ್ಲಿ ಒಂದೊಂದು ಐಲ್ಯಾಂಡ್ಗಳು. ಈಗ ಇಲ್ಲೇ ಇಳಿತೀವ ನಾವು. ದೊಡ್ಡದೇ ಐತಲ್ಲ ಇದು ಸಖತ್. ಕಡೆಗೆಲ್ಲ ಐತೆ. ಇನ್ನೊಂದು ಬೇರೆ ಅನಿಸುತ್ತೆ. ಶೀಟ್ ಮನೆನೇ ಇರೋದು. ಇದೇನಿದೆ ಹಿಂಗೆ ಶೀಟು ಸೋಲಾರ್ ಪ್ಲಾಂಟ್.
ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. 2 hours 10 minutes ಆಯಿತು. ಸೊ ಏರ್ಪೋರ್ಟ್ ತುಂಬ ಚಿಕ್ಕದಾಗಿದೆ. ಲಗೇಜ್ ಬ್ಯಾಗ್ಸ್ ಎಲ್ಲ ಬರ್ತಾ ಇದೆ, ಕಲೆಕ್ಟ್ ಮಾಡ್ಕೊಬೇಕು. ಇದು ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಪೋರ್ಟ್ ಬ್ಲೇರಲ್ಲಿ. ಓ, ಇದೆಲ್ಲ ಮಕ್ಕಳಿಗೆಲ್ಲ ತೋರಿಸ್ಬೇಕಾ? ಅಂದ್ರೆ ಅವ್ರಿಗೆ ಒಂದು ಏರ್ಪೋರ್ಟ್ ಅಂದ್ರೆ ಯಾವ ತರ ಇರುತ್ತೆ ಕಾನ್ಸೆಪ್ಟ್, ಅದೇ ಏನೋ ಖುಷಿಯಾಗಿ ನೋಡ್ತಾರೆ. ಹೌದು. ಮೋನು, ನಮ್ಮ ಬ್ಯಾಗ್ ಇಲ್ಲಿ ಬರ್ತಿಲ್ಲ ಅನ್ಸುತ್ತೆ. ಪಪ್ಪ ನೋಡಿ ಅಲ್ಲೈತೆ. ನಮ್ಮ ಫ್ರೆಂಡ್ ಇವರು ಟೀಚರು, ಹಾಗಾಗಿ ಮಕ್ಕಳಿಗೆ ತೋರಿಸೋದಕ್ಕೆ ಅಂತ ಹೇಳಿ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ರು. ಗೌರ್ಮೆಂಟ್ ಸ್ಕೂಲ್ ಟೀಚರು, ಹಾಗಾಗಿ ಮಕ್ಕಳಿಗೆ ಏರ್ಪೋರ್ಟ್ ಅಂದರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಅಂತ ಎಲ್ಲ ವಿಡಿಯೋ ಮಾಡ್ತಿದ್ದಾರೆ. ನಾವು ಪ್ಯಾಕೇಜ್ ಬುಕ್ ಮಾಡಿರೋ ಏಜೆನ್ಸಿಯವರು ಬಂದು ಔಟ್ಸೈಡ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಗಾಡಿಯು ಎಲ್ಲ ಅರೇಂಜ್ ಆಗಿರುತ್ತೆ ಇಲ್ಲಿ. ಸೊ ಬಟ್ ಈಗ ಎಲ್ಲಿ ನಾವು ಹೋಗೋದು, ಹೋಟೆಲ್ಲು ಮತ್ತು ಯಾವ ಪ್ಲೇಸ್ ಇವತ್ತು ನೋಡೋದು ಅಂತ ಎಲ್ಲ ಹೇಳಿ ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಬುಕ್ ಮಾಡಿರೋವಂಥ ಏಜೆನ್ಸಿ ಅಂಡಮಾನ್ ಬ್ಲಿಸ್ ಅಂತ ಏಜೆನ್ಸಿ. ಇವರು ಇದೇ ರೀತಿ ಸುಮಾರು ಇರುತ್ತೆ. ಸೊ ನಾವು ಆನ್ಲೈನಲ್ಲಿ ಚೆಕ್ ಮಾಡಿ ಇದನ್ನು ಒಂದು 2-3 months ಬಿಫೋರೇ ಎಲ್ಲ ಬುಕ್ಕಿಂಗ್ ಮಾಡಿದ್ವಿ. ಸೊ ಹಾಗಾಗಿ ಅವರು ನಾವು ಏರ್ಪೋರ್ಟ್ ರೀಚ್ ಆಗಿದ ತಕ್ಷಣ ಬಂದು ಅವರೇ ಕಾಲ್ ಮಾಡಿ ನಮ್ಮನ್ನ ಪಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಅವರೇ ರೂಮು ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಅವ್ರದ್ದೇನೆ. ಓಡಾಡೋವಂಥದ್ದು ಫೆರಿ ಮತ್ತು ಹೋಟೆಲ್, ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ. ನೆಕ್ಸ್ಟು ಮಧ್ಯಾಹ್ನ ಊಟ, ರಾತ್ರಿ ಊಟ ನಮ್ಮದಿರುತ್ತೆ. ಇಲ್ಲಿ ಅಂಡಮಾನಲ್ಲಿ ರೀಚ್ ಆದಮೇಲೆ ಓಡಾಡಿ ಮತ್ತೆ ನಮ್ಮನ್ನ ಫ್ಲೈಟ್ ಹತ್ಸೋವರೆಗೂ ಎಲ್ಲ ಅವ್ರದ್ದೇನೆ ಪ್ಯಾಕೇಜ್. ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಬಾಲ್ಕನಿ ಕೂಡ ಇದೆ. ರೂಮಿಂದ ಹೊರಗಡೆ ಬಂದು ನೋಡ್ತಾ ಇದ್ದೀವಿ. ಎಲ್ಲ ಗಿಡ ಇದೆ. ಸಪೋಟ ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಇಲ್ಲಿ. ಈ ಥರ ಗ್ರೀನರಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ನನಗೆ. ನಾವು ಟಿಫನ್ ಎಲ್ಲ ಮುಗಿಸಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಈಗ ಒಂದು ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಈಗೆಲ್ಲ ಮತ್ತೆ ರೆಡಿ ಆಗಬೇಕು. ಈಗ ಅವರು 1 o'clockಗೆ ಬರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಒಂದು ಬೀಚ್ ಮತ್ತು ಜೈಲ್ ಇದೆಯಂತೆ, ಸೆಲ್ಯುಲರ್ ಜೈಲ್ ಅಂತ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಈಗ ರಿಫ್ರೆಶ್ ಆಗಿ ಎಲ್ಲ ರೆಡಿಯಾಗಿ ಊಟ ಎಲ್ಲ ಮುಗಿಸಿ ಈಗ ಹೊರಡಬೇಕು. ನನ್ನ ಮಗಳು ನೋಡಿ ಆ ರೂಮಿಂದನೂ ಬಂದಿದ್ದಾಳೆ ಬಾಲ್ಕನಿನಲ್ಲಿ. ಸೊ ನಾವೊಂದು 3 ಫ್ಯಾಮಿಲಿ ಬಂದಿದ್ದೀವಿ. ಹಾಗಾಗಿ 3 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಚೆನ್ನಾಗಿ ಬರ್ತಾಯಿದೆ ಸೀನರಿ. ಸೊ ನನ್ನ ಮಗಳು ಆಲ್ರೆಡಿ ಬಂದು ಸ್ನಾನ ಮಾಡಿ ರಿಫ್ರೆಶ್ ಆಗಿ, ಅವಳಂತೂ ಮಲಗೇ ಇಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದವಳು ಇನ್ನು ಓಡಾಡ್ತಾನೆ ಇದ್ದಾಳೆ. ಸೊ ಈಗ ಎಲ್ಲ ರೆಡಿ ಆಗಬೇಕು. ಎಲ್ಲ ರೆಡಿಯಾಗಿ ಒಂದು ರೌಂಡು ಮತ್ತು ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಅಂಡಮಾನ. ಸೊ ಪಕ್ಕದಲ್ಲಿ ನಮ್ಮ ರೂಮಿಂದ ಮೇಲ್ಗಡೆ ನೋಡಿದ್ರೆ ಬೀಚ್ ಕಾಣಿಸ್ತಾ ಇತ್ತು. ಹೀಗೆ ಸಿಟಿ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅದರ ಹೋಟೆಲ್ಸ್, ನಾನ್ ವೆಜ್ ಹೋಟೆಲ್ ಸಿಗುತ್ತಾ ಅಂತ ಹೇಳಿ. ಇದೇ ಮೇನ್ ರೋಡ್ ಇಲ್ಲಿಗೆ. ಇಲ್ಲಿ ಸ್ವಲ್ಪ ಏನಾದರೂ ತೊಗೊಳ್ಳೋಣ ತಿಂಡಿ ಅಂತ ಬಂದ್ವಿ. ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿ ತಿಂಡಿ ಏನಾದ್ರು ತೊಗೊಂಡು ಫ್ರೂಟ್ಸ್ ತೊಗೊಂಡ್ವಿ. ಮಖಾನ, ಚಿಪ್ಸ್ ತೊಗೊಳ್ಳಿ. ಇಲ್ಲಿ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿದ್ವಿ. ಲೇಟಾಗಿ ಟಿಫನ್ ಮಾಡಿದ್ವಲ್ಲ, ಹಾಗಾಗಿ. ಅವ್ರೇನು ಮಾಡ್ತಾರೆ, ಅವರಿಷ್ಟು ಅಂತ ಇಟ್ಕೊಂಡು ಇವ್ರಿಗೆ ತಗೊಳಕ್ಬಿಟ್ಟು ಇವರಿಗೆ ಅಷ್ಟೇ. ಇವ್ರು ಲೋಕಲ್ ಆಗಿ ಅವನೇನು ಇಲ್ಲಿಗೆ ಬರಲ್ಲ ಇರಲ್ಲ ಎಂಥದ್ದಿರಲ್ಲ. ಬೀಚ್ ಹತ್ರ ಬಂದಿದ್ದೀವಿ ಈಗ. ಕಟ್ಕೊಂಡಂಗ ಇಲ್ಲ, ನಂಗೆ ಫ್ಲೈಟಲ್ಲಿ ಹಂಗೆ ಕಿವಿ ಕಟ್ಕೊಂಡಂಗೆ ಆಗ್ತಾಯಿತ್ತು. ಹ್ಞೂ, ಫ್ಲೈಟಲ್ಲಿ ಆಗ್ತಿತ್ತು, ಈಗೇನಿಲ್ಲ. ಇಲ್ಲ हम पूरा 9 मेंबर है। 9 मेंबर है, 2 बोट कर देंगे सर। ओके, 2 बोट में आप लोग 4 मेंबर 5 मेंबर करके जाएंगे। यहाँ से देखो आइलैंड तक जाएंगे। अंडमान का स्मॉल आइलैंड है, स्नेक आइलैंड। उसका सामने रुकेगा, आपका मोबाइल का फोटोग्राफी रहेगा, फिर रिटर्न उसका आता है पर पर्सन। ये आइलैंड हाँ, कितना दूर है ये करीबन 2 किलोमीटर। हाँ, 2 किलोमीटर इधर है वो आइलैंड। वो तो सामने जो आइलैंड है, अंडमान का स्मॉल आइलैंड है। ಬೀಚ್ ಹತ್ರ ಬಂದಿದ್ವಿ. ನೋಡಿ ಎಷ್ಟು ಬೋಟ್ಸ್ ಅಂದರೆ ಆ್ಯಕ್ಟಿವಿಟಿ ಇದೆ ಇಲ್ಲೆಲ್ಲನೂ. ಸೊ ಬೇಕಂದರೆ ಇಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಬೋದು. ಸೊ ಅಷ್ಟೇ ನೀಟಾಗಿಲ್ಲ ಇದು.
ಸುಮಾರಾಗಿದೆ. ಅಂದರೆ ನೀರಲ್ಲಿ ಆಡೋಗಿಲ್ಲ, ಈ ಥರ ಬೋಟ್ಗಳಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಬೇಕಾದರೆ ಆಡ್ಬೋದು. ನೋಡಿ ಇಲ್ಲಿ ಎಷ್ಟೊಂದು ನಿಲ್ಲಿಸ್ಕೊಂಡಿದ್ದಾರೆ. ನಾವು ಅದಕ್ಕೆ ಇವ್ರನ್ನ ಕೇಳ್ತಾ ಇದ್ದೀವಿ. ಮೀನು ನೋಡಿ ಯಾರೋ ಬಾಕ್ಸಲ್ಲಿ ಇಟ್ಟೋಗಿದ್ದಾರೆ. ಬೀಚಲ್ಲಿ ತಂದಿರೋದು ಚೆನ್ನಾಗಿರೋದು ಸತ್ತೋಗಿರೋದು ಗೊತ್ತಿಲ್ಲ. ಯಾವುದೋ ಒಂದು ಬೀಚಿಗೆ ಬಂದ್ವಿ. ಇಲ್ಲೇನಷ್ಟು ನೀರು ಚೆನ್ನಾಗಿಲ್ಲ ನೀರಲ್ಲಿ ಆಡೋದಕ್ಕೆ. ಮತ್ತು ಆ್ಯಕ್ಟಿವಿಟೀಸ್ ಇದೆ, ಬೇಕಂದರೆ ಆಡ್ಬೋದು, ಬಟ್ ವೆರಿ ಕಾಸ್ಟ್ಲಿ ಅನ್ನಿಸ್ತು. ಸೊ ಹಾಗಾಗಿ ಸುಮ್ಮನೆ ಇಲ್ಲೇ ಬೀಚಲ್ಲಿ ಒಂದು ರೌಂಡ್ ಓಡೋಣ. ಮತ್ತು ಇಲ್ಲಿ ತೆಂಗಿನ ಮರಗಳಿದ್ದಾವೆ ನೋಡಿ, ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ, ಚೆನ್ನಾಗಿರುತ್ತೆ. ಅಷ್ಟೇನು ಬಿಸಿಲಿಲ್ಲ, ತಣ್ಣಗೆ ಗಾಳಿ ಬರ್ತಾಯಿದೆ. ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಇಲ್ಲೇ ಬೀಚ್ ಸೈಡೇ ಕುತ್ಕೊಳ್ಳೋಣ ಅಂತ ಹೇಳಿ. ನೋಡಿ ಇದೆಲ್ಲ ಬೋಟಲ್ಲಿ ಆ್ಯಕ್ಟಿವಿಟೀಸ್ ಇದ್ದಾವೆ. ಮತ್ತು ಫಸ್ಟ್ ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ಸುಮ್ಮನೆ ಇಲ್ಲೇ ಸೈಡಲ್ಲಿ ಓಡೋಣ ಅಂತ ಬರ್ತಾ ಇದ್ದೀವಿ. ಈಗ ತೆಂಗಿನಕಾಯಿ ಚೆನ್ನಾಗಿಲ್ಲ ಬರ್ತಾ ಬಾಯ್. ಇಲ್ಲಿಂದ ಸಕ್ಕತ್ತಾಗಿ ಬರುತ್ತೆ ಕಣಮ್ಮನು. ಹಿಂಗೆ ತಿರುಗು ನೀನು ಮನ. ಅಲೆಗಳ ಸೌಂಡು ಸಕ್ಕತ್ತಾಗಿ ಬರ್ತಾಯಿದೆ. ತೆಂಗಿನ ಮರಗಳ ಕೆಳಗೆ ಕೂತ್ಕೊಂಡು ಬೀಚ್ ಸೌಂಡ್ ಕೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಬಿಸಿಲಿದ್ರಂತೂ ನಾವು ಬಂದು ಏರ್ಪೋರ್ಟಿಗೆ ಬಂದು ಇಳಿದಾಗಿಂದ ಸಿಕ್ಕಾಪಟ್ಟೆ ಬಿಸಿಲು. ಸೊ ಇವತ್ತು ಊಟನೂ ಮಾಡಲಿಲ್ಲ. ಸೊ ಹಣ್ಣೆಲ್ಲ ತೊಗೊಂಡ್ವಿ ತಿನ್ನೋಣ ಅಂತ ಹೇಳಿ. ಸ್ವಲ್ಪ ರಸಗುಲ್ಲ ಅದು ಇದು ಎಲ್ಲ ತಿಂದ್ವಿ. ಇಲ್ಲಿ ಬಂದು ಬೀಚ್ ಹತ್ರ ಐಸ್ ಕ್ರೀಮ್ ತಿಂದ್ವಿ. ಈಗ ಸ್ವಲ್ಪ ತಣ್ಣಗನ್ನಿಸ್ತು. ಕಾರೊಳಗೆ ಕುತ್ಕೊಂಡು ಇದಕ್ಕೆ ತಣ್ಣಗಾಯಿತು, ಎ ಸಿ ಇದ್ದಿದ್ದಕ್ಕೆ. ಇಲ್ಲ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ತುಂಬ ಬಿಸಿಲು. ಸೊ ಹೀಗಿದೆ ಇವತ್ತಿಂದು ಬಂದಾಗಿಂದ. ಇಲ್ಲೇ ಅಲ್ವಾ ಸ್ಟೆಪ್ಸ್ ಇಳಿದಿದ್ದು ನಾವು. ಎಲ್ಲ ಗಲೀಜೆಲ್ಲ ತಂದು ಸಮುದ್ರದಲ್ಲಿ ದಡದಲ್ಲಿ ಬಿಟ್ಟಿದೆ. ಹಾಗೂ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ನೋಡಿ ಎಷ್ಟು ಗಲೀಜಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಯಾಕೋ ನೀರು ಅಷ್ಟು ಚೆನ್ನಾಗಿಲ್ಲ. ಅಲ್ಲಿ ಮಧ್ಯಕ್ಕೆ ಹೋದರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮುಂದೆ ಹೋಗಿ ನಾವು ಒಂದು ಹಾಫ್ ಆನ್ ಅವರ್ ಆಟ ಆಡಿದ್ವಿ. ಎರಡು ಗಾಡಿನೂ ಬಂದಿದೆ. ನಾವು ಬೀಚೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಹೇಳಿ ಎಲ್ಲರೂ ಎಳ್ನೀರು ತೊಗೊತಾ ಇದ್ದೀವಿ. ತುಂಬ ಬಿಸಿಲಿರೋದಕ್ಕೆ ಎಳ್ನೀರು ಕುಡಿದ್ರೆ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ. ಹಾಗಾಗಿ ನಾವು ಡೈಲಿ ಎಳ್ನೀರು ಒಂದೊಂದು ಎಳ್ನೀರೇ ಕುಡಿತಾ ಇದ್ದೀವಿ. ಇಲ್ಲಿ ಮಾತಾಡೋದು ಹಿಂದಿ ಭಾಷೆನೇ ಮಾತಾಡೋವಂಥದ್ದು, ಇಂಗ್ಲೀಷು ಅಷ್ಟಾಗಿಲ್ಲ. ಎಲ್ಲ ಹಿಂದಿನೇ ತುಂಬ ಮಾತಾಡ್ತಾರೆ ಇಲ್ಲಿ. ಈಗ ನಾವು ಸೆಲ್ಯುಲರ್ ಜೈಲ್ ನೋಡೋಕೆ ಹೋಗ್ತಾ ಇದ್ದೀವಿ ಅಂಡಮಾನಲ್ಲಿ. ಬೇರೆ ದೇಶದ ಆಡಳಿತ ಮಾಡ್ತಿದ್ರು. ಸೆಲ್ಯುಲರ್ ಜೈಲ್ ಇದು. ಸೊ ನೋಡಿ ಹೇಗಿದೆ ಅಂತ. ಇದರೊಳಗಡೆ ಹೋಗ್ಬೋದು ನಾವೀಗ. ಇದರಿಂದ ನೋಡಿದ್ರೆ ನೀರು ಕಾಣ್ತಿದ್ದ. ಇದಕ್ಕೂ ಟಿಕೆಟ್ ಇರುತ್ತೆ ಜೈಲೊಳಗೆ ಹೋಗೋದಕ್ಕೆ. ಮತ್ತು ಇದಾದಮೇಲೆ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಹೋಗಬೇಕು. ಮತ್ತು ಲೈಟ್ ಶೋ ಇದೆ ಅಂತೆ, ಸಂಜೆ ಲೈಟಿಂಗ್ಸ್ ಇದೆಯಂತೆ. ನೋಡಿ ಇಷ್ಟ ಸೆಲ್ಯುಲರ್ ಜೈಲೊಳಗಡೆ ಹೇಗಿದೆ, ಯಾವ ರೀತಿ ಲೈಟ್ ಶೋ ನಡೆಯುತ್ತೆ, ಅದೆಲ್ಲ ನಾಳಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ ನಾಳೆನೂ ಕಂಟಿನ್ಯೂ ಮಾಡಿ. ಬಾಯ್.